ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ನೀ ಹಚ್ಚಿದ ಕುಂಕುಮ ಭಾಗ 17. ಈ ಕಥೆಯ ಲೇಖಕರು ಚೈತ್ರಾ ಭಟ್. ಪರಾಶರ ಇಂದಿನ ದಿನ ಕಾಲೇಜಿಗೆ ಬಂದಿಲ್ಲವೆಂದು ಈ ದಿನ ಅವನಿಗಾಗಿ ಕಾಲೇಜು ಎಂಟ್ರೆನ್ಸ್ ಬಳಿಯೇ ಕಾದು ನಿಂತಳು ಅಂಬರ. ಈ ವಾರದಲ್ಲಿ 2ನೆಯ ಬಾರಿ ಆತ ರಜಾ ಹಾಕಿದ್ದು. ಕಾರಣವೇನೆಂದು ಯೋಚನೆ. ಆತನ ಮದುವೆ ಏನಾದರೂ ನಿಶ್ಚಯವಾಯಿತೇ? ಆತನ ಬಗ್ಗೆ ತಿಳಿದಿಲ್ಲದವಳು ಯೋಚಿಸಿದ್ದು ಹೀಗೆಯೇ. ಯಾಕೋ ಅವನು ಸಮಯ ಮೀರಿದರೂ ಬಾರದೇ ಇದ್ದಾಗ ಗೆಳತಿಯ ಪ್ರಶ್ನೆಗೆ ಉತ್ತರಿಸಲಾಗದೆ ಅವಳ ಹಿಂದೆ ಕ್ಲಾಸಿಗೆ ಹೋದರೂ ಮನಸ್ಸು ಅವನ ಸುತ್ತಲೇ ಓಡಾಡುತ್ತಿತ್ತು. ಕ್ಲಾಸ್ ಕೇಳಲು ಆಸಕ್ತಿ ಇಲ್ಲದವಳು ತಲೆನೋವು, ರೂಮಿಗೆ ಹೋಗ್ತೀನಿ ಎಂದು ಬಾಂಧವ್ಯ ಬಳಿ ಸುಳ್ಳು ನುಡಿದು ಬಂದದ್ದು ತಾರಿಣಿಯನ್ನು ಹುಡುಕಿ. ಅವಳಿಗೆ ಕ್ಲಾಸ್ ನಡೆಯುತ್ತಿದ್ದರೂ ಮುಗಿಯುವವರೆಗೂ ತಾಳ್ಮೆಯಿಂದ ಕಾದಿದ್ದಳು. ಇದೇ ಮೊದಲ ಬಾರಿ ಏನೋ ಅವಳು ಅಷ್ಟು ತಾಳ್ಮೆಯಿಂದ ಇದ್ದಿದ್ದು. ಅಕ್ಕ, ಏನಾಯಿತು? ನನ್ನ ಇಲ್ಲಿಯ ತನಕ ಹುಡ್ಕೊಂಡು ಬಂದ್ರಿ? ಗಾಬರಿಯಲ್ಲಿ ಕೇಳಿದ್ದಳು ತಾರಿಣಿ. ಹಾಗೆಲ್ಲ ಬರುವವಳಲ್ಲ ಅಂಬರ. ನಂಗೊಂದು ಹೆಲ್ಪ್ ಮಾಡ್ತೀಯಾ? ಇಷ್ಟು ಕೇಳುವ ಹೊತ್ತಿಗೆ ಅವಳ ಮುಖ ಚಿಕ್ಕದಾಗಿತ್ತು. ಹೇಳಕ್ಕ, ಏನು ಬೇಜಾರು? ಸರ್ ನಂಬರ್ ಕೊಡ್ತೀಯಾ ಎಂದಳು ಅವಳನ್ನೇ ನೋಡುತ್ತಾ. ಯಾವ ಸರ್ದು? ತಾರಿಣಿಗೆ ಒಂದು ಕ್ಷಣ ನಿಜಕ್ಕೂ ಹೊಳೆಯಲಿಲ್ಲ. ನಿನ್ನಣ್ಣನದ್ದು, ಪರಾಶರ ಸರ್ದು. ಅವರ ಬಳಿ ಸಬ್ಜೆಕ್ಟ್ ಬಗ್ಗೆ ಮಾತಾಡಬೇಕಿತ್ತು. ಶುದ್ಧ ಸುಳ್ಳು ನುಡಿದಳು. ಅಷ್ಟೇನಾ? ತಗೋ. ತಾನು ನೋಟ್ ಮಾಡಿಕೊಂಡವನ ನಂಬರ್ ಹೇಳಿದಾಗ ಅಂಬ್ಯ ಕಂಗಳಲ್ಲಿ ಹೊಸ ಭರವಸೆ, ಏನನ್ನೋ ಸಾಧಿಸಿದೆ ಎಂಬ ಖುಷಿ. ಥ್ಯಾಂಕ್ಸ್ ಕಣೆ, ತುಂಬ ಸಮಾಧಾನ ಆಯಿತು. ಇನ್ನೊಂದು ವಿಷಯ, ಸರ್ ಯಾಕೆ ಬಂದಿಲ್ಲ? ಅವರ ಮನೆಗೆ ಅವರಿಷ್ಟದವರೊಬ್ಬರು ಬಂದಿದ್ದಾರೆ. ಮತ್ತೆ ಅವರ ತಮ್ಮ ಇವತ್ತು ಅಬ್ರಾಡ್ಗೆ ಹೋಗ್ತಾರೆ, ಹಾಗಾಗಿ ಬರಲಿಲ್ಲ. ನಾಳೆ ಬರಬಹುದು ಎಂದರೆ ಅವರಿಷ್ಟದವರು ಯಾರು ಎಂಬ ಕೇಳಬೇಕು ಎಂದುಕೊಂಡರು. ಅದು ಸಭ್ಯತೆಯಲ್ಲವೆಂಬ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಿ ಹೊರಟವಳು ಮತ್ತೆ ತಿರುಗಿ ಬಂದು, ನಿನ್ನಣ್ಣಂಗೆ ಮನೆಯಲ್ಲಿ ಹೆಣ್ಣು ನೋಡ್ತಾ ಇದ್ದಾರಾ ಎಂದಳು. ಅವಳ ಪ್ರಶ್ನೆ ತಾರಿಣಿಯಲ್ಲಿ ಒಂದಷ್ಟು ಪ್ರಶ್ನೆಯನ್ನು, ಗೊಂದಲವನ್ನು ಹುಟ್ಟು ಹಾಕಿದ್ದು ನಿಜ. ಆದರೆ ತೋರ್ಪಡಿಸಿಕೊಳ್ಳದೆ, ಹೌದು ಅಕ್ಕ, ಹುಡುಕ್ತಾ ಇದ್ದಾರೆ. ಅಣ್ಣಂಗೆ ಯಾರೂ ಇಷ್ಟ ಆಗ್ತಾ ಇಲ್ಲ. ಯಾಕೆ? ಇದ್ದುದನ್ನೇ ಹೇಳಿದಳು. ಅದು ಸತ್ಯವೇ ತಾನೇ? ಆದರೂ ಅಂಬರ ಏಕೆ ಹೀಗೆ ಕೇಳಿದಳು? ಸಣ್ಣ ಅನುಮಾನ. ಅವಳ ಮಾತು ಕೇಳಿ ಅಂಬರ ಕಂಗಳು ಒಂದು ಸಲ ಮಿನುಗಿತು. ಹೌದಾ, ಥ್ಯಾಂಕ್ಸ್ ಎಂದವಳು. ಮತ್ತೆ ಹೊರಟು ಹಿಂದೆ ಬಂದು, ಪ್ಲೀಸ್ ಕಣೆ, ಮತ್ತೊಂದು ಹೆಲ್ಪ್ ಮಾಡು. ನನಗೆ ನಂಬರ್ ಕೊಟ್ಟೆ ಅಂತ ಅವರಿಗೆ ಹೇಳ್ಬೇಡ ಆಯಿತಾ ಎಂದಾಗ ತಾರಿಣಿ ಕಂಗಳಲ್ಲಿ ಅನುಮಾನ ಸ್ಪಷ್ಟ. ಅದನ್ನು ನೋಡಿ, ಕಾರಣ ನಿಂಗೆ ಖಂಡಿತ ಹೇಳ್ತೀನಿ, ಪ್ಲೀಸ್ ಸ್ವಲ್ಪ ದಿನ. ರಾಗವೆಳೆದಾಗ ಆ ತೀಳಿ ಕಂಗಳಲ್ಲಿನ ನೀಲಿ ಕಣ್ಗಳು ಕೊಳಪನ್ನು ನೋಡಿಯೇ ತಾರಿಣಿ ತಲೆ ಆಡಿಸಿದ್ದಳು. ನಿಜ ಹೇಳಲ್ಲ ತಾನೆ ಎಂದು ಕೈ ಮುಂದೆ ಚಾಚಿದರೆ, ಇಷ್ಟು ವಿಷಯಕ್ಕೆ ಪ್ರಾಮಿಸ್ ಅಗತ್ಯ ಏನಿದೆ ಎಂದು ಮನಕ್ಕೆ ಬಂದರು. ತುಂಬ ಯೋಚಿಸದೆ ಅವಳ ಕೈ ಮೇಲೆ ಕೈ ಇಟ್ಟಳು. ರ್ಯಾಗಿಂಗ್ ಮಾಡಿದ್ದು ಮತ್ತೆ ಅಂದು ಆಡಿಟೋರಿಯಂನಲ್ಲಿ ನಡೆದ ಘಟನೆಯಿಂದ ಅಂಬರ ಜೋರು ಅಂದುಕೊಂಡಿದ್ದಳು. ಆದರೆ ಇಂದು ಪುಟ್ಟ ಹುಡುಗಿಯಂತೆ ಚಿಕ್ಕ ವಿಷಯಕ್ಕೆ ಭಾಷೆ ತೆಗೆದುಕೊಂಡವಳನ್ನು ನೋಡಿ ಅವಳು ಬಹಳ ಮುದ್ದು ಎನಿಸಿತ್ತು ತಾರಿಣಿಗೆ. ಅಲ್ಲಿಂದ ಹೊರಟ ಅಂಬಿ ಸೀದಾ ರೂಮಿಗೆ ಬಂದು ಮಂಗಳ ಆಂಟಿ ಕೊಟ್ಟ ಊಟ ಉಂಡು ಮಲಗಿದಳು. ಸಂಜೆಯಾಗುತ್ತಿದ್ದಂತೆ ಪರಾಶರನ ಮೊಬೈಲ್ಗೆ ಇವಳ ನಂಬರ್ನಿಂದ ಮೆಸೇಜ್ ಹೋಗಿತ್ತು. ಈ ಬಾರಿ ನಿನ್ನ ನಂಬರ್ ಸಿಕ್ಕಿದೆ ಶೋನಾ, ಬಿಡಲ್ಲ ನಿನ್ನ, ನೀನು ನನ್ನವನು, ನಾನು ನಿನ್ನವಳು ಎಂದು ಮೊಬೈಲ್ನಲ್ಲಿ ಆಟವಾಡುತ್ತಾ ಅಂಬಿ ಮತ್ತು ಶೋನಾ ಸೇರಬೇಕು ಅಂತ ಬರೆದಾಗಿದೆ ಆ ಬ್ರಹ್ಮನು ಎಂದುಕೊಂಡು ಎಂದು ಆಡುತ್ತಾ ನಕ್ಕಳು. ಮನೆಯಲ್ಲಿ ಗಡಿಬಿಡಿ. ಮಗ ಮೊದಲ ಬಾರಿ ಅಷ್ಟು ದೂರದ ದೇಶಕ್ಕೆ ಹೋಗುತ್ತಾನೆ ಎಂದು ಅವನಿಗೆ ಬೇಕಾಗಿದ್ದನ್ನು ರೆಡಿ ಮಾಡಿಕೊಟ್ಟು ಅವನಿಗಾಗಿ ವಿಶೇಷ ಅಡುಗೆ ತಯಾರಿಸಿದರು. ಸರಿತಾ ಭಾರವಾದ ಮನೆಯಿಂದಲೇ ಎಲ್ಲರೂ ಕುಳಿತು ಒಟ್ಟಿಗೆ ಊಟ ಮಾಡಿಯಾದ ಮೇಲೆ ಹಾಲಿನಲ್ಲಿ ಕುಳಿತು ಮಾತು ಶುರು ಮಾಡಿದ್ದರು. ಹೊಸು ಅವರು ಹುಲಿಗಾಗಿ ತಂದ ಜಾಕೆಟ್ ಅವನಿಗೆ ನೀಡಿದರು. ವಿಶಾಲಾಕ್ಷಿಯಂತೂ ಬೆಳಗಿನಿಂದ ಅದೆಷ್ಟು ಬಾರಿ ಮುಸಿ ಮುಸಿ ಹತ್ತಿದ್ದರೋ ಅವರಿಗಷ್ಟೇ ಗೊತ್ತು. ಮೊಮ್ಮಗ ಅಷ್ಟು ದೂರ ಹೋಗುವುದು ಅವರಿಗಂತೂ ಇಷ್ಟವೇ ಇಲ್ಲ.
ಆದರೆ ಅವನಿಷ್ಟಕ್ಕೆ ಅಡ್ಡಿ ಬರುವುದು ಇಷ್ಟವಿಲ್ಲ. ಹೊರಡುವ ಸಮಯಕ್ಕೆ ಹೊರಡಬೇಡವೋ ಎಂದು ಅಶುಭ ನುಡಿಯಬೇಡವೆಂದು ಪತಿಯ ಆಜ್ಞೆಯಾಗಿದೆ. ಹುಲಿಗೂ ಮನದಲ್ಲಿ ಖುಷಿ ಇದ್ದರೂ ಎಲ್ಲರನ್ನೂ ಬಿಟ್ಟು 2 ವರ್ಷ ಇರುವುದು ಅವನಿಗೂ ಕಷ್ಟವೇ. ಎಲ್ಲವನ್ನು ಪ್ಯಾಕ್ ಮಾಡಿಕೊಂಡಿದ್ದಾಗಿತ್ತು. ಒಂದು ಸಲ ಅಣ್ಣ ತಮ್ಮ ಇಬ್ಬರು ತೋಟದ ಕಡೆ ಹೋಗಿ ಬಂದರು. ಹಳ್ಳದ ಕಡೆಯ ಕಲ್ಲನ್ನು ನೋಡಿ ತಾರಿಣಿಯ ನೆನೆಸಿಕೊಂಡಿದ್ದ. ಎಂದಿಗೂ ಕೊಟ್ಟಿಗೆಯೊಳಗೆ ಕಾಲಿಡದವ ಅಂದು ಹೋಗಿ ಹಸುಗಳ ಮೈದಡವೆ ಬಂದಿದ್ದ. ಅವುಗಳಿಗೂ ಮನೆ ಮಗ ಆಚೆ ಹೋಗುವ ಸೂಚನೆ ಸಿಕ್ಕಿತ್ತೇನೋ. ಅವನನ್ನು ನೆಕ್ಕಿದ್ದವು. ಅಲ್ಲಿಂದ ಬಂದವ ಮನೆಯವರೊಟ್ಟಿಗೆ ಒಂದಷ್ಟು ಸಮಯ ಕಳೆಯುವ ಮನಸ್ಸಾಗಿ ತಾಯಿಯ ಹತ್ತಿರ ತನ್ನಿಷ್ಟದ ಪತ್ರೊಡೆ ಮಾಡಲು ಹೇಳಿದ್ದ. ಸರಿತಾ ಮಾಡಿದ ಪತ್ರೊಡೆ ಸವಿಯುತ್ತಾ ಹರಟುತ್ತಾ ಕುಳಿತರೆ ಪರಾಶರ ಗಮನ ಒಂದು ಕ್ಷಣ ಮೊಬೈಲ್ನತ್ತ ಹರಿಯಿತು. ಅಳಿದುಳಿದ ಒಲವ ಆವೇಶಗಳ, ಒತ್ತೆ ಇಟ್ಟ ಕನಸುಗಳ, ನಿದ್ದೆಗಿಟ್ಟ ರಾತ್ರಿಗಳ, ಭಾರವಾದ ಮನಸ್ಸುಗಳ ಕ್ರೋಢೀಕರಿಸಿದರೆ ತಯಾರಾಗುವ ಮೂರ್ತಿ ನೀನು. ಐ ಲವ್ ಯು ಶೋನಾ ಎಂಬ ಸಂದೇಶ ಅವನ ಇನ್ಬಾಕ್ಸ್ ಸೇರಿ ಸದ್ದು ಮಾಡಿತ್ತಲ್ಲ. ಸಹಜವಾಗಿ ತನ್ನ ವಾಟ್ಸಪ್ ತೆರೆದು ನೋಡಿದವನ ಮೊಗ ಆ ಸಂದೇಶ ನೋಡಿ ಬಿಳಿಚಿಕೊಂಡಿತು. ಮನದ ಒತ್ತಡಕ್ಕೆ ಬೆವರಿದ ಹಣೆಯನ್ನು ಒರೆಸಿಕೊಂಡ. ಪ್ರೊಫೈಲ್ ಫೋಟೋ ನೋಡಿದ. ರಾಧಾಕೃಷ್ಣರ ಫೋಟೋ ಇತ್ತು. ಇದು ನಿಜವಾ ಅಥವಾ ತಮಾಷೆಗಾಗಿ ಮಾಡುತ್ತಿರುವುದಾ? ಮನಸ್ಸು ಬೇನಿಸಿತ್ತು. ಏನಾಯಿತು ನನ್ನಳಿಯ? ಏನು ಮೆಸೇಜ್ ಅದು? ತೋರ್ಸು. ಆತನ ಮೊಬೈಲ್ ಇಣುಕಿದರು. ಏನಿಲ್ಲ ಅತ್ತೆ. ಇದನ್ನು ಡಿಲೀಟ್ ಮಾಡುವ ಮೊದಲೇ ಆ ಮೊಬೈಲ್ ಅವರ ಕೈ ಸೇರಿದ್ದು ಹಾಗೂ ಜೋರಾಗಿ ಅದನ್ನು ಓದಿ ಕಣ್ಣರಳಿಸಿದ್ದರು. ಇಷ್ಟು ಸಮಯ ಆತನ ಕಾಲೆಳೆಯಲು ಮನೆಯಲ್ಲಿ ಸಾಕಷ್ಟು ಜನ ಇದ್ದರು. ಇವತ್ತು ಹೊಸು ಕೂಡ ಸೇರಿಕೊಂಡಿದ್ದಾರೆ. ಅವನಿಗೆ ನಿಜಕ್ಕೂ ಚಿಂತೆಯಾಗಿತ್ತು. ಯಾರೋ ಇವಳು ಲವ್ ಯು ಶೋನಾ ಅಂತ ಬೇರೆ ಹೇಳಿದ್ದಾಳೆ. ಪತ್ರದ ಹುಡುಗಿಯ ಎಂದರು ಅವನನ್ನು ತುಂಟತನದಿಂದ ನೋಡುತ್ತಾ. ಇವಳೇ ಅವತ್ತು ಲೆಟರ್ ಬರೆದದ್ದು. ಯಾವುದೋ ಹುಡುಗಿ ನನ್ನ ಮಗನ ಹಿಂದೆ ಬಿದ್ದಿದ್ದಾಳೆ ಹೊಸು ಅತ್ತಿಗೆ ಎಂದರು ಸರಿತಾ. ಆದಷ್ಟು ಬೇಗ ತಿಳಿದುಕೊಂಡು ಇಬ್ಬರಿಗೂ ಮದುವೆ ಮಾಡಿಸೋಣ ಎಂದು ಪರಾಶರನ ಕಡೆ ನೋಡಿ ಹೇಳಿದರೆ ಅವನ ಮೊಗ ಮತ್ತಷ್ಟು ಬಿಳಿಚಿಕೊಂಡಿತ್ತು ನೋವಿನಿಂದ. ಏನಾಯ್ತೋ? ಪ್ರೀತಿಯಿಂದ ಬೆನ್ನ ಮೇಲೆ ಕೈ ಆಡಿಸಿ ಕೇಳಿದ್ದರು ಹೊಸು. ಅತ್ತೆ, ಅದು ನನಗೆ ಮತ್ತೆ ಇದೆಲ್ಲ ಬೇಕಿಲ್ಲ. ನಾನೇನು ಅರಿಯದ ಹುಡುಗನಲ್ಲ. ಪ್ರೀತಿ ಪ್ರೇಮ ಎಂದು ಹುಡುಗಿಯ ಹಿಂದೆ ಹೋಗಲು. ನನಗೊಬ್ಬ ಮಗ ಇದ್ದಾನೆ. ಅವನ ಭವಿಷ್ಯ ನನ್ನ ಹೆಗಲ ಮೇಲಿದೆ. ನಿಮಗೆ ನನ್ನ ಮನಸ್ಸು ಅರ್ಥವಾಗುತ್ತದಲ್ಲ. ಮನೆಯವರಿಗೆ ಬುದ್ಧಿ ಹೇಳಿ ನೋವಿನಿಂದ ಹೇಳಿದ್ದ. ನೋಡು ಮಗು, ನಿನ್ನ ಜೀವನದ ಬಗ್ಗೆ ಎಲ್ಲರಿಗೂ ನೋವಿದೆ, ಬೇಸರವಿದೆ. ಆದರೆ ನೀನು ಯೋಚಿಸು. ನಿನಗಿನ್ನೂ ಸಣ್ಣ ವಯಸ್ಸು. ಆರ್ಯ ಬೇರೆ ಚಿಕ್ಕವನು. ಮತ್ತೊಂದು ಮದುವೆಯಾಗಿರುವುದರಲ್ಲಿ ತಪ್ಪಿಲ್ಲ ಅಲ್ವಾ? ಸವಿ ಇಲ್ಲ ಅನ್ನೋ ವಾಸ್ತವಕ್ಕೆ ನಾವೆಲ್ಲರೂ ಹೊಂದಿಕೊಂಡಾಗಿದೆ. ಯಾಕಂದರೆ ಅವಳು ಕೇವಲ ನಮ್ಮ ನೆನಪು ಮಾತ್ರ. ಆ ನೆನಪನ್ನು ಮತ್ತೆ ಕೆದಕಿಕೊಂಡು ಎಷ್ಟು ಸೂಕ್ತ? ಆರ್ಯನಿಗೆ ತಾಯಿಯ ಅವಶ್ಯಕತೆ ಇದೆ ಕಣೋ ಮಗು. ಅವಳನ್ನು ಅದೆಷ್ಟು ಆಸೆಯಿಂದ ನಿನ್ನ ಜೊತೆ ಮದುವೆ ಮಾಡಿದ್ದೆ ಅನ್ನೋದು ನಿಂಗೂ ಗೊತ್ತು. ಯಾಕಂದರೆ ನನ್ನ ಮಗಳು ತಾಳ್ಮೆಯಲ್ಲಿ ನಿನ್ನ ತದ್ರೂಪ ಆಗಿದ್ದಳು. ನಿಂಗೆ ಅವಳ ಮೇಲೆ ಪ್ರೀತಿ ಇಲ್ದಿದ್ರು ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ಅವಳನ್ನು ಮದುವೆ ಮಾಡಿಕೊಂಡು ಚೆನ್ನಾಗಿ ನೋಡಿಕೊಂಡೆ. ಆದರೆ ನನಗನ್ನಿಸಿದ ಪ್ರಕಾರ ಕೊನೆವರೆಗೂ ಅವಳ ಮೇಲೆ ನಿನಗೆ ಪ್ರೀತಿ ಹುಟ್ಟಲಿಲ್ಲ. ಇದು ಸತ್ಯ ತಾನೇ? ನಿಂಗೆ ಗೊತ್ತಿಲ್ಲ ಮಗು. ಸವಿ ಈ ವಿಚಾರವನ್ನು ಅದೆಷ್ಟೋ ಬಾರಿ ಹೇಳಿಕೊಂಡಿದ್ದಳು. ಅಮ್ಮ, ಪುರುಷಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಅವರು ಕೇವಲ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ ಅಷ್ಟೇ. ಅವರು ಕೇವಲ ನಿನ್ನ ಮಾತನ್ನು ಮೀರಲಾರದೆ ಮದುವೆ ಮಾಡಿಕೊಂಡರು ಎಂದು. ಆಗೆಲ್ಲ ನಾನು ನಿಮ್ಮಿಬ್ಬರ ಮದುವೆ ಮಾಡಿಸಿ ತಪ್ಪು ಮಾಡಿದೆ ಅನಿಸುತ್ತಿತ್ತು. ಆದರೆ ನೀನೆಂದೂ ಅವಳನ್ನು ದೂರ ಮಾಡಲಿಲ್ಲ. ನೀನು ಅವಳನ್ನು ಕಾಳಜಿ ಮಾಡಿದೆ. ಬೇಕು ಬೇಡಗಳನ್ನು ಪೂರೈಸಿದೆ. ಗಂಡನಾಗಿ ಏನು ಮಾಡಬೇಕು ಎಲ್ಲವನ್ನು ಅವಳಿಗಾಗಿ ಮಾಡಿದೆ ನೀನು. ಆದರೆ ಪ್ರೀತಿ, ಅದೊಂದನ್ನು ಬಿಟ್ಟು ಬೇರೆಲ್ಲವನ್ನು ಮಾಡಿದೆ ನೀನು. ನಿನಗಿನ್ನೂ ಕೇವಲ 30 ಕಣೋ. ಜೀವನದ ಎಲ್ಲ ಸಾರ ಖುಷಿಯೂ ಮುಗಿಯಿತು ಎಂಬಂತೆ ಇರಬೇಡ. ವಯಸ್ಸಿದೆ. ಕೆಲವೊಮ್ಮೆ ಮನಸ್ಸಿನ ಜೊತೆಗೆ ದೇಹವು ಸಂಗಾತಿಯನ್ನು ಬಯಸುತ್ತದೆ. ಇಷ್ಟಕ್ಕೆ ಎಲ್ಲ ಮುಗಿದಂತೆ ಇರಲು ಹೇಗೆ ಸಾಧ್ಯ ನಿನಗೆ? ಒಮ್ಮೆ ಪಾಪುನ ನೋಡು. ಈಗ ಅವನು ಚಿಕ್ಕವನು. ಆದರೂ ಒಮ್ಮೊಮ್ಮೆ ತಾಯಿಯ ಬಗ್ಗೆ ಕೇಳ್ತಾನೆ.
ಮುಂದಿನ ವರ್ಷ ಶಾಲೆಗೂ ಹೋಗ್ತಾನೆ. ಬುದ್ಧಿ ಬೆಳೆಯುತ್ತೆ. ಆಗ ತಾಯಿಯ ಬಗ್ಗೆ ಕೇಳಿದರೆ ಏನೆಂದು ಹೇಳ್ತೀ? ಅವನಿಗೆ ಬುದ್ಧಿ ಬಲಿಯುವ ಮುನ್ನವೇ ನೀನು ಮದುವೆ ಆದರೆ ಬರುವ ಹೆಣ್ಣನ್ನು ಆತ ಸಂಪೂರ್ಣ ತಾಯಿ ಎಂದು ಒಪ್ಪಿಕೊಳ್ಳುತ್ತಾನೆ. ಇಲ್ಲದೆ ಹೋದರೆ ಬರುವ ಹೆಣ್ಣು ಅವನಿಗೆ ತಾಯಿ ಅಲ್ಲದೆ ಚಿಕ್ಕಮ್ಮನೇ ಆಗಿಬಿಡುತ್ತಾಳೆ. ಇದೆಲ್ಲವನ್ನು ಯಾಕೆ ಹೇಳುತ್ತಿದ್ದೇನೆ ಗೊತ್ತಾ? ಏಕಾಂತ ಅನ್ನೋದು ಕೆಂಡದಂತೆ. ಆರಿಕೊಂಡಿದ್ದಾಗ ಎಲ್ಲ ತಣ್ಣಗೆ ಅನಿಸಿದರೂ ಅದಕ್ಕೆ ಚೂರು ಕಿಡಿ ತಗುಲಿದರೂ ಸಾಕು, ಬೆಂಕಿ ಹತ್ತಿಕೊಳ್ಳದೆ ಆ ಬಿಸಿ ಮುಂದೆ ಜೀವನವನ್ನು ಸುಡುತ್ತದೆ ಮಗು. ಇನ್ನು ಹೆಚ್ಚಿಗೆ ಹೇಳಬೇಕಂದ್ರೆ ನನ್ನ ಹಾಗೂ ನಿನ್ನ ಮಾವನ ನಡುವೆಯೂ ಅಂತಹ ಗಾಢವಾದ ಬಂಧವೇನಿಲ್ಲ. ನನಗೆ ಹೋಲಿಸಿದರೆ ಅವರು ಮಾತು ಕಡಿಮೆ, ಅಂತರ್ಮುಖಿ ಅವರು. ಎಷ್ಟೋ ಬಾರಿ ನಾನೇ ಹೊಂದಾಣಿಕೆ ಮಾಡಿಕೊಳ್ಳಲು ಒಂದು ಹೆಜ್ಜೆ ಮುಂದಿಟ್ಟಿದ್ದೇನೆ. ಹಾಗಂತ ಅವರ ಜೊತೆ ನಾನು ಚೆನ್ನಾಗಿಲ್ಲ ಎಂದಲ್ಲ. ಬೇಕೆಂದಲ್ಲಿ ಕರೆದುಕೊಂಡು ಹೋಗ್ತಾರೆ, ಬೇಕಾದನ್ನು ಕೊಡಿಸ್ತಾರೆ, ಮದುವೆಯಾದ ದಿನಕ್ಕೆ ಸರ್ಪ್ರೈಸ್ ಕೊಡ್ತಾರೆ, ಹುಟ್ಟಿದ ಹಬ್ಬ ಆಚರಿಸ್ತಾರೆ, ಎಲ್ಲವೂ ಇದೆ. ಆದರೂ ಒಮ್ಮೊಮ್ಮೆ ನನ್ನಲ್ಲಿಯೂ ಒಂದು ಏಕಾಂತ ಕಾಡುತ್ತದೆ. ಎಂದರೆ ನೀನು ನಂಬುವೆಯಾ? ಅದು ಪ್ರೀತಿಯದ್ದು. ಕೆಲವೊಬ್ಬರ ಜೀವನದಲ್ಲಿ ಪ್ರೀತಿ ಎಂಬುದೊಂದನ್ನು ಬಿಟ್ಟು ಮತ್ತೆಲ್ಲವೂ ಇರುತ್ತದೆ. ನಿನ್ನ ಬದುಕು ಹಾಗಾಗಬಾರದು. ಮತ್ತೊಂದು ಮದುವೆ ಆಗಿಬಿಡು. ಬರುವ ಹೆಣ್ಣಲ್ಲಿ ನನ್ನ ಮಗಳನ್ನು ಕಾಣುತ್ತೇನೆ. ಸಮಯ ಸರಿದಂತೆ ನಿನಗೂ ಹೊಂದಾಣಿಕೆಯಾಗುತ್ತದೆ ಎಂದು ಸಮಾಧಾನದಿಂದ ಬುದ್ಧಿ ಹೇಳಿದ್ದರು. ತನ್ನ ಮನಸ್ಸಿಗೆ ಕನ್ನಡಿ ಹಿಡಿದಂತೆ ಮಾತನಾಡಿದ ಅತ್ತೆಯ ಮೇಲೆ ಮತ್ತಷ್ಟು ಗೌರವ ಹೆಚ್ಚಾಗಿತ್ತು. ಅವರು ಹೇಳಿದೆಲ್ಲವೂ ನಿಜ. ಪರಾಶರ ಹಾಗೂ ಸವಿಯ ನಡುವೆ ಪ್ರೀತಿಯೊಂದನ್ನು ಬಿಟ್ಟು ಉಳಿದೆಲ್ಲವೂ ಇತ್ತು. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ, ಕಾಳಜಿ ಮಾಡುತ್ತಿದ್ದ, ಮಾಡಿದ ಅಡುಗೆಯ ಮನಸ್ಸಾರೆ ಹೊಗಳಿ ಉಣ್ಣುತ್ತಿದ್ದ, ಆಗಾಗ ಗಿಫ್ಟ್ ತಂದು ಕೊಡುತ್ತಿದ್ದ, ದೇಹ ಬಯಸಿದಾಗ ಅವಳನ್ನು ಸೇರುತ್ತಿದ್ದ. ಬಹಳಷ್ಟು ಸಾರಿ ಇಷ್ಟೇನ ಜೀವನ ಅನಿಸಿತ್ತು ಅವನಿಗೂ. ಕಾರಣ ಅವನು ಬಯಸಿದಂತಹ ಹುಡುಗಿ ಅವಳು ಅಲ್ಲವೇ ಅಲ್ಲ. ಸವಿ ಹೊಸು ಅತ್ತೆಯ ಪಡಿಯಚ್ಚಾದರೂ ಮಾವನಂತೆ ಕಡು ಮೌನಿ, ಮಾತನ್ನು ಲೆಕ್ಕಾಚಾರದಲ್ಲಿ ಆಡುವವಳು. ಪರಾಶರನ ಮನಸ್ಸು ಸೇರುವಲ್ಲಿ ಹಿಂದೆಯೇ ಉಳಿದಳು. ಅವಳು ಮನೆ ಮೆಚ್ಚಿದ ಸೊಸೆಯಾಗುವಲ್ಲಿ ಯಶಸ್ವಿಯಾದಳೆ ಹೊರತು ಮನ ಮೆಚ್ಚಿದ ಮಡದಿಯಾಗಲೂ ಇಲ್ಲ. ಆದರೆ ಈಗ ಮತ್ತೊಂದು ಮದುವೆಯಾಗುವ ಮನಸ್ಸಿಲ್ಲ. ಅವನ ಕನಸುಗಳನ್ನು ಈಗ ಮಗನಿಗಾಗಿ ಮಾತ್ರ ಸೀಮಿತವಾಗಿಟ್ಟಿದ್ದಾನೆ. ಮತ್ತೊಂದು ಹೆಣ್ಣನ್ನು ಜೀವನದಲ್ಲಿ ಕಲ್ಪಿಸಿಕೊಳ್ಳಲಾರ. ಈ 3 ವರ್ಷಗಳಲ್ಲಿ ಎಲ್ಲರೂ ಮದುವೆಯಾಗು ಎಂದು ಒತ್ತಾಯ ಮಾಡಿದ್ದರೆ ವಿನಃ ಯಾರೂ ತನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅಂಥದರಲ್ಲಿ ಅತ್ತೆ ನನ್ನ ಮನಸ್ಸನ್ನು ಇದ್ದ ಹಾಗೆ ಹೇಳಿದರಲ್ಲ ಎಂದು ಯೋಚನೆ ಬರುತ್ತದೆ. ಹೃದಯದ ರೋದನೆಯೊಂದು ಆಗಲೇ ಕಣ್ಣೀರ ರೂಪ ತಾಳಿಯಾಗಿತ್ತು. ಅತ್ತೆ, ನೀವು ಹೇಳಿದ್ದು 100ಕ್ಕೆ 100 ನಿಜ. ಆ ವಯಸ್ಸಲ್ಲಿ ನನಗೆ ಮದುವೆಯ ಬಗ್ಗೆ ನನ್ನದೇ ಆದ ಕನಸುಗಳಿದ್ದವು. ಆ ಕನಸುಗಳು ಚಿಗುರುವ ಸಮಯದಲ್ಲಿಯೇ ನೀವು ಮದುವೆ ವಿಷಯವನ್ನು ಮನೆಯಲ್ಲಿ ಪ್ರಸ್ತಾಪಿಸಿದ್ದು. ಆದರೆ ಸವಿಯನ್ನು ಬೇಡ ಎನ್ನಲು ನನಗೆ ಯಾವ ಕಾರಣವೂ ಇರಲಿಲ್ಲ. ಆದರೆ ಮದುವೆಯಾದ ಮೇಲಿನ ಅವಳ ಮೌನ ಮಾತ್ರ ಸಹಿಸಲು ಬಹಳ ಕಷ್ಟವಾಗುತ್ತಿತ್ತು. ಒಂದು ಲೆಕ್ಕದಲ್ಲಿ ನಾನು ಕಂಡ ಕನಸುಗಳು ಅವಳ ಮೌನದೊಳಗೆ ಅದೃಶ್ಯವಾಗುತ್ತಿತ್ತು. ಆದರೆ ಸವಿ ತುಂಬ ಒಳ್ಳೆಯವಳು. ಮುದ್ದಾದ ಮಗುವನ್ನು ನನಗೆ ಕೊಟ್ಟು ಹೋದಾಗ ನನಗೆ ಅನಿಸಿದ ಭಾವ ಅದ್ಯಾವುದು ಗೊತ್ತಾ? ಅವಳು ಹೇಗಿದ್ದರೂ ಪರವಾಗಿಲ್ಲ, ಅವಳು ಇರಬೇಕಿತ್ತು ಎಂದು. ಅತ್ತೆ, ಈ ಜೀವನದಲ್ಲಿ ಅವಳ ಗೈರಿನ ಬೆಲೆ ನನಗೀಗ ಅರ್ಥವಾಗಿದೆ. ಅವಳ ಜಾಗದಲ್ಲಿ ಮತ್ತೊಂದು ಹೆಣ್ಣನ್ನು ನೋಡಲು ನಾನು ಇಷ್ಟಪಡಲಾರೆ ಎಂದವ ಅತ್ತೆಯ ಮಡಿಲಿನೊಳಗೆ ಹುದುಗಿ ಪುಟ್ಟ ಮಗುವಿನಂತೆ ಬಿಕ್ಕಿದ್ದ. ಆಗಲೇ ಮತ್ತೊಂದು ಸಂದೇಶ ಅವನ ಇನ್ಬಾಕ್ಸ್ ಸೇರಿತು. ಮುಂದುವರೆಯುವುದು. ಅಂಬರ ಮತ್ತೆ ಪರಾಶರನಿಗೆ ಏನು ಸಂದೇಶ ಕಳುಹಿಸಿದ್ದಾಳೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.